ಅಯೋಧ್ಯೆಯತ್ತ ಮಾತ್ರ. ಯಾಕಂದ್ರೆ ಇನ್ನೆರಡು ದಿನದಲ್ಲಿ ಅಂದ್ರೆ ಸೋಮವಾರ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಉದ್ಘಾಟನಾ ಕಾರ್ಯಕ್ಕೆ ಎಲ್ಲರೂ ಕೂಡ ಬಹಳ ಕುತೂಹಲದಿಂದ ಉತ್ಸುಕರಾಗಿ ಕಾಯ್ತಾ ಇದ್ದಾರೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಕ್ಷಣಗಣನೆ ಆರಂಭವಾಗಿದೆ. ರಾಮನೂರಿನಲ್ಲಿ ಪವರ್ ಟಿವಿ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ಗುಜರಾತ್ ಮೂಲದ ಮಿತ್ರ ಮಂಡಳಿಯಿಂದ ಅನ್ನದಾನ ಕಾರ್ಯ ಕೂಡ ಹಮ್ಮಿಕೊಳ್ಳಲಾಗಿದೆ. ಅನ್ನದಾನ ಸೇವೆಯಲ್ಲಿ ರೈತ ಮಹಿಳೆಯರು ಕೂಡ ಭಾಗಿಯಾಗಿದ್ದಾರೆ. ಅಯೋಧ್ಯೆಯ ಹನುಮಾನ್ ಗಡಿ ಪಕ್ಕದಲ್ಲೇ ಇರುವಂತ ಅಲ್ಲಿ ಅನ್ನದಾನ ಕಾರ್ಯವನ್ನು ಹಮ್ಮಿಕೊಳ್ಳಲಾಗಿದೆ. ಮಹಿಳೆಯರ ಜೊತೆ ಸೇವೆ ಸಲ್ಲಿಸಲು ಪುಟ್ಟ ಬಾಲಕಿ ಕೂಡ ಬಂದಿದ್ದಾಳೆ. 5ನೇ ತರಗತಿ ಓದ್ತಾ ಇರುವಂತಹ ಬಾಲಕಿಯಿಂದ ನಿಸ್ವಾರ್ಥ ಸೇವೆಯನ್ನ ಸಲ್ಲಿಸಲಾಗ್ತಾ ಇದೆ. ಅನ್ನದಾನ ಕಾರ್ಯದಲ್ಲಿ ಆ ಬಾಲಕಿ ತೊಡಗಿದ್ದಾಳೆ. ಪುಟ್ಟ ಬಾಲಕಿ ಮತ್ತು ಮಹಿಳೆಯರ ಅಂದರೆ ಆ ಅನ್ನದಾನ ಕಾರ್ಯದಲ್ಲಿ ಪುಟ್ಟ ಬಾಲಕಿ ಹಾಗೂ ಮಹಿಳೆಯರು ಪಾಲ್ಗೊಂಡಿರುವಂಥದ್ದು ಬಹಳ ವಿಶೇಷವಾಗಿದೆ. ರಾಮ ಮಂದಿರದಲ್ಲಿ ಈ ರೀತಿ ಅನ್ನದಾನ ಕಾರ್ಯಗಳನ್ನು ನಡೆಸಲಾಗ್ತಾ ಇದೆ. ಪುಟ್ಟ ಬಾಲಕಿ ಮತ್ತು ಮಹಿಳೆಯರ ಜೊತೆ ನಮ್ಮ ಪ್ರತಿನಿಧಿ ಸಂತೋಷ್ ಹೊಸಹಳ್ಳಿ ನಡೆಸಿರುವಂತಹ ಮಾತುಕತೆ ನೋಡೋಣ ಬನ್ನಿ. ಗುಜರಾತ್ ಮೂಲದ ಮಿತ್ರ ಮಂಡಳಿ ಅನ್ನುವಂತಹ ಒಂದು ಸಂಘ ಅಯೋಧ್ಯೆಯಲ್ಲಿ ತನ್ನ ಸೇವೆಯನ್ನು ಕೂಡ ಸಲ್ಲಿಸ್ತಾ ಇದೆ. ಅದು ಯಾವ ಸೇವೆ ಅಂತ ಹೇಳಿದ್ರೆ ಅನ್ನದಾನವರ ಸೇವೆ. ಈ ಅನ್ನದಾನ ಸೇವೆ ಶ್ರೇಷ್ಠವಾದಂತಹ ಸೇವೆ ಅನ್ನುವಂಥದ್ದನ್ನು ಕೂಡ ನಾವು ಹೇಳ್ತೇವೆ. ಆದರೆ ಅದನ್ನ ತಯಾರು ಮಾಡುವಂಥದ್ದು ಜೊತೆಗೆ ಅದಕ್ಕೆ ಬೇಕಾದಂತಹ ಎಲ್ಲ ತರಕಾರಿಗಳನ್ನ ಅಥವಾ ಪೂರಿಯನ್ನು ಕೂಡ ಅವ್ರು ಕೊಡ್ತಾ ಇದ್ದಾರೆ, ಪಲಾವ್ ಹಂಚ್ತಾ ಇದ್ದಾರೆ, ಜೊತೆಗೆ ಬೂಂದಿ, ಹೀಗೆ ತಿನಿಸುಗಳನ್ನ ಕೊಡಬೇಕು ಅಂತಾರೆ. ಅದರ ಹಿಂದೆ ಇದ್ದಂತಹ ಶ್ರಮ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನುವಂತ ನಾನು ನಿಮಗೆ ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಸುಮಾರು ಇಲ್ಲಿ ಗುಜರಾತ್ ಇಂದ ಬಂದಿರುವಂತಹ ಒಟ್ಟು 200 ಜನ ಅಡುಗೆ ಭಟ್ಟರೇನಿದ್ದಾರೆ ಅವರ ಜೊತೆಯಲ್ಲಿ ಮಹಿಳೆಯರು ಕೂಡ ಅಲ್ಲಿಂದ ಆಗಮಿಸಿದ್ದಾರೆ. ತಾವಿಲ್ಲಿ ಗಮನಿಸಬಹುದು, ಒಂದು ಕಡೆ ಪೂರಿಯನ್ನು ಕೂಡ ಇಲ್ಲಿ ತಯಾರು ಮಾಡಲಾಗ್ತಾ ಇದೆ, ಮತ್ತೊಂದು ಕಡೆ ಹಿಟ್ಟಿಯನ್ನು ಕೂಡ ಇದು ಮಾಡಲಾಗ್ತದೆ. ಮೆಷಿನ್ಗಳನ್ನ ಇಲ್ಲಿ ತಾವು ಗಮನಿಸಬಹುದು. ಇಲ್ಲಿರುವಂತಹ ಮಹಿಳೆಯರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಅವ್ರು ಏನ್ ಹೇಳ್ತಾರೆ ಅನ್ನುವಂಥದ್ದನ್ನ. ಮಾಜಿ ನಮಸ್ಕಾರ, आपका नाम? हमारा नाम कैलाश बेन जी, आप कितने दिन हो गए एक ही साथ आ गए? नहीं, 15 दिवस हो गया. अच्छा, 15 दिन हो गए. अच्छा, ऐसे क्या सोच क्यों आया था? सेवा करवा, सेवा માટે આયા છે. ઘર બાર બધું છોડ કે અમે બાવળાના છીએ, ગુજરાતના છીએ. અમે सेवा करवा आया છીએ. सब फ्री सेवा कर रहे हैं? नहीं कुछ फ्री करने वो भक्तों को लिए. हाँ, सब वो पकवान आता है ना, इमना માટે भोजन पकावा आया છીએ અમે. हाँ, हाँ, पूरी, चावल, बटाका की सब्जी, सब आलू की सब्जी. हाँ, ಇದು ಇಲ್ಲಿ ಗಮನಿಸಬೇಕಾಗಿರುವಂತದ್ದು ಸಹಜವಾಗಿ ಆಲುವಿನ ಒಂದು ಸಬ್ಜಿ, ಪೂರಿ ಜೊತೆಗೆ ಅನ್ನ, ಈ ರೀತಿಯಾದಂತಹ ಆಹಾರ ಪದಾರ್ಥಗಳನ್ನು ಕೂಡ ನಾವಿಲ್ಲಿ ತಯಾರು ಮಾಡ್ತೇವೆ. ದೇವರ ಆಶೀರ್ವಾದ ನಮಗೆ ಬೇಕು, ಹೀಗಾಗಿ ಭಕ್ತರ ಸೇವೆಯನ್ನ ಸಲ್ಲಿಸಬೇಕು ಅನ್ನುವಂತ ಒಂದು ನಿರ್ಧಾರದಿಂದಾಗಿ ನಾವು ಉಚಿತ ಸೇವೆಯನ್ನ ಉಚಿತವಾಗಿ ಇಲ್ಲಿ ಬರುವಂತಹ ಭಕ್ತಾದಿಗಳಿಗೆ, ಯಾತ್ರಾರ್ಥಿಗಳಿಗೆ ಸೇವೆಯನ್ನು ನೀಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಇಲ್ಲಿ ತಾವು ಗಮನಿಸಬಹುದು, ಸೊಪ್ಪನ್ನ ಕಟ್ ಮಾಡ್ತಿರುವಂತಹ ದೃಶ್ಯಗಳು. ಪುಟಾಣಿ ಮಗಳು ಕೂಡ ಇದ್ದಾರೆ, ಅವರನ್ನ ಮಾತನಾಡಿಸೋಣ. ಅವರೇನ್ ಹೇಳ್ತಾರೆ ಅನ್ನುವಂಥದ್ದು. ಅವರು ಕೂಡ ಇಲ್ಲಿ ಒಂದು ಸೇವೆಯಲ್ಲಿ ನಿರತರಾಗಿರುವಂತದ್ದು. आपका नाम क्या है? दामिनी. आप भी गुजरात से है क्या? अच्छा, पढ़ते हो आप? हाँ. कितना क्लास में जा रहे हो? 5वीं क्लास में. अभी क्या छुट्टी है क्या? ना, रजा लेके. आप ही छुट्टी डाला है? नहीं, छुट्टी है. हाँ. छुट्टी मिला है क्या? वो सेवा अच्छा, छुट्टी मिली है क्या? सेवा करने हाँ? सेवा करने के लिए छुट्टी मिली है. अच्छा, सेवा करने के लिए छुट्टी मिला है क्या? नहीं, आप ही आप डाला है? मिली है. अच्छा. ಈ ಪುಟ್ಟ ಬಾಲಕಿಯ ಮಾತು ನೋಡಿದ್ರೆ ಎಷ್ಟು ಹಸನ್ಮುಖಿಯಾಗಿ ನಾನು ಕೂಡ ಸೇವೆಯನ್ನ ಮಾಡಬೇಕು, ಹೀಗಾಗಿ 5ನೇ ಕ್ಲಾಸ್ ಹೋಗ್ತಿದ್ರು ಕೂಡ ರಜೆಯನ್ನ ಹಾಕಿ ಬಂದಿದ್ದೇನೆ ಅನ್ನುವಂತ ಒಂದು ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ. ಪ್ರತಿಯೊಬ್ಬರು ಕೂಡ ತಮ್ಮ ಕೈಲಾದಷ್ಟು ಸೇವೆಯನ್ನು ಸಲ್ಲಿಸುವ ಕೆಲಸದಲ್ಲಿ ಇಲ್ಲಿರುವಂತಹ ಮಹಿಳೆಯರು ನಿರತರಾಗಿರುವಂತದ್ದು. ಅಯೋಧ್ಯೆಯಿಂದ ವಿಡಿಯೋ ಜರ್ನಲಿಸ್ಟ್ ಪವನ್ ಜೊತೆ ಸಂತೋಷ್ ಹೊಸಳ್ಳಿ, ಪವರ್ ಟಿವಿ.